Acts chapter 4 verse 36 and 37. ಈ ಪ್ರಕಾರ ಮಾಡಿದರೊಳಗೆ ಕೃಪದ್ವೀಪದಲ್ಲಿ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು. ಅವನಿಗೆ ಅಪೊಸ್ತಲರು ಬರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಯೇಸು ಸ್ವಾಮಿ ತಾನು ಇದ್ದಂಥ 33 ದಟ್ ಮೀನ್ಸ್ 34 ವರ್ಷಗಳನ್ನು ತಾನು ಕಳೆದು ಪರಲೋಕಕ್ಕೆ, ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟು ಉಳಿದಂಥ ತನ್ನ ಶಿಷ್ಯರನ್ನು ನೋಡಿ ಅವರನ್ನು ಆಶೀರ್ವದಿಸಿ, ಹೋಗ್ರಿ ಲೋಕದ ಎಲ್ಲ ಕಡೆ ಸುವಾರ್ತೆಯನ್ನು ಸಾರಿರಿ, ಎಲ್ಲ ದೇಶದ ಜನರಿಗೆ ಸಾರಿರಿ, ಎಲ್ಲ ಜನಾಂಗ, ಭಾಷೆ, ಕುಲ, ಪ್ರಜೆಗಳಿಗೆಲ್ಲರಿಗೂ ನೀವು ಸುವಾರ್ತೆಯನ್ನು ಸಾರುತ್ತಾ ಹೋಗ್ರಿ, ನೀವು ನನಗೆ ನಂಬಿಗಸ್ತ ಸಾಕ್ಷಿಗಳಾಗ್ರಿ. ಪವಿತ್ರಾತ್ಮನ ನಿಮ್ಮ ಮೇಲೆ ಬರಬೇಕಾದ್ರೆ ನಾನು ಹೋಗಿ ಕಳಿಸ್ಕೊಡ್ತೀನಿ. ಆತ ನಿಮ್ಮ ಮೇಲೆ ಬರಲು ನೀವು ಆತ್ಮಿಕವಾದ ಬಲವನ್ನು ಹೊಂದಿದವರಾಗಿ, ಶರೀರದ ಬಲವನ್ನು ಹೊಂದಿದವರಾಗಿ, ದೈಹಿಕ ಬಲ ಹೊಂದಿದವರಾಗಿ, ಮಾನಸಿಕ ಬಲವನ್ನು ಹೊಂದಿದವರಾಗಿ, ಯೇಸು ಕ್ರಿಸ್ತನು ಆತನು ಬಂದನು, ಜೀವಿಸಿದನು, ಶ್ರಮೆಯನ್ನು ಅನುಭವಿಸಿದನು, ಮರಣವನ್ನು ಹೊಂದಿದನು. ನೀವೆಲ್ಲರೂ ಹೂಣಿಟ್ರಿ ಆತನಿಗೆ, ನಾವು ಹೂಣಿಟ್ವಿ. ಆದರೆ ದೇವರು ಆತನ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎಬ್ಬಿಸಿದ್ದಾನೆ. ಅದಕ್ಕೆ ನಾವೇ ಸಾಕ್ಷಿಗಳು. ನಾವು ಕಣ್ಣಾರೆ ಕಂಡಿದ್ದನ್ನು, ಕಿವಿಯಾರೆ ಕೇಳಿದ್ದನ್ನು, ನಾವು ಯಾವುದನ್ನು ಅನುಭವಿಸಿ ನೋಡಿದೆವೋ ಅದನ್ನು ಸಾರದೆ ಇರಲಾರೆವೋ ಎಂಬುದಾಗಿ, ಎಲ್ಲ ಕಡೆ ಹೋಗಿ ಸಾರರೆ ಎಂಬುದಾಗಿ ಕರ್ತನು ಅವರನ್ನು ಆಶೀರ್ವದಿಸಿ ಕಳಿಸಿಕೊಟ್ಟನು. ಈಗ ಅಲ್ಲಿ ಅವ್ರ ಮಧ್ಯದಲ್ಲಿ ಸ್ವಾಮಿ ಇಲ್ಲ. ಕರ್ತನು ಪರಲೋಕಕ್ಕೆ ಏರಿಸಲ್ಪಟ್ಟು ತಂದೆ ಬಲಪಾರ್ಶ್ವದಲ್ಲಿ ಆತನು ವಿಶ್ರಮಿಸುತ್ತಾ, ಆತನು ನಮ್ಮೆಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುವವನಾಗಿ ಪರಲೋಕದಲ್ಲಿದ್ದಾನೆ. ಭೂಲೋಕದಲ್ಲಿ ಪವಿತ್ರಾತ್ಮನಾದ ದೇವರು ಅಪೊಸ್ತಲರ ಮೇಲೆ ಭಾರವಾಗಿ ಇಳಿದು ಬಂದಿದ್ದಾರೆ. ಅಭಿಷೇಕದಿಂದ ತುಂಬಿದವರಾಗಿ, ಮಹಿಮೆಯ ಬಲದಿಂದ ಅವರನ್ನೆಲ್ಲರನ್ನು ತುಂಬಿಸಿ, ಈಗ ಅವ್ರು ಏನು ಮಾಡಿದ್ರು, ಪವಿತ್ರಾತ್ಮನ ಅಭಿಷೇಕ ಹೊಂದಿದ ಮೇಲೆ ನಾವು ರಕ್ಷಣೆ ಹೊಂದಿಬಿಟ್ವಿ, ಮುಗಿತು ಎಂಬುದಾಗಿ ಹೇಳಿಲ್ಲ. ಈಗ ಅವರು ಎದ್ದು ಯೆರೂಸಲೇಮಿನಲ್ಲಿ ನಿಂತುಕೊಂಡು ಪ್ರಸಂಗ ಮಾಡಲಿಕ್ಕೆ ಅವರು ಪ್ರಾರಂಭಿಸಿದರು. ಆತನು ಎದ್ದು ಪರಲೋಕಕ್ಕೆ ಹೋಗಿದ್ದಾನೆಂಬುದಾಗಿ ಇಷ್ಟು ಕಡಾಖಂಡಿತವಾಗಿ ವಾಕ್ಯದ ಆಧಾರದಿಂದ ಪ್ರಚುರಪಡಿಸ್ತಿರುವ ಇವರ ಮಾತು ಹೌದೋ ಅಲ್ಲೋ ಎಂಬುದಾಗಿ ಅನೇಕ ಜನರು, ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು, ಯಾಜಕರು, ಯಹೂದ್ಯರು ಅನೇಕರು ಪರಿಶೀಲನೆ ಮಾಡಿ ಅದರಲ್ಲಿ ಸಾಕಷ್ಟು ಜನ ನಂಬಿಕೆಗೆ ಒಳಗಾಗಿ ಅವರು ಅಪೊಸ್ತಲರ ಪಾದ ಪಳೆಯಲ್ಲಿ ಬಂದು ಅವರು ಮನ ತಿರುಗಿ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಒಂದು ಅದ್ಭುತವಾದ ಪವಿತ್ರಾತ್ಮನಿಂದ ತುಂಬಿದಂಥ ಒಂದು ದೊಡ್ಡ ಸೇವೆ ಪ್ರಾರಂಭವಾಯಿತು. ಯೆರೂಸಲೇಮಿನಲ್ಲಿ ಈ ಸೇವೆ ಪ್ರಾರಂಭವಾಯಿತು. ಆ ಸೇವೆ ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಸ್ವಲ್ಪ ಏನೋ ಕೊರತೆಗಳು ಕಾಣಿಸ್ತಾ ಇತ್ತು. ಏನು ಕೊರತೆ ಕಾಣಿಸ್ತಾ ಇದೆ? ಹಣದ ಕೊರತೆ ಕಾಣಿಸ್ತಾ ಇದೆ. ಅದು ಸೇವೆ ಮಾಡಲಿಕ್ಕೆ, ಅವರಿಗೆ ಆಹಾರ ಕೊಡಲಿಕ್ಕೆ, ಅವ್ರನ್ನ ಸಂತೈಸಲಿಕ್ಕೆ, ಬಲಪಡಿಸುವುದಕ್ಕೆ ಏನೋ ಕೊರತೆಗಳನ್ನು ಕಾಣಿಸ್ತಾ ಇತ್ತು. ಯಾವುದು ಫಂಡ್ ಇರಲಿಲ್ಲ ರೀ ಅವರಿಗೆ, ಯಾವುದೋ ಫಂಡ್ ಇರಲಿಲ್ಲ. ಈಗ ಅವ್ರು ಏನು ಮಾಡಬೇಕಾಯ್ತು? ಯಾವುದೋ ದೇಶವನ್ನು ಎದುರು ನೋಡಬೇಕಾಗಿರಲಿಲ್ಲ, ಯಾವುದೋ ರೋಮ್ ಸರ್ಕಾರವನ್ನು ಎದುರು ನೋಡಬೇಕಾಗಿಲ್ಲ. ಅಲ್ಲಿ ಹೆರೋದ ರಾಜನ ಬಳಿಗೆ ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ ಅವರು, ಅಥವಾ ಅಲ್ಲಿ ಇದ್ದಂಥ ಸಾನೆಡ್ರಿನ್ ಹಿರಿ ಸಭೆ ಹತ್ರ ಹೋಗಿ ಅವ್ರು ಕೇಳಲಿಲ್ಲ, ನಾವು ಸೇವೆ ಮಾಡ್ತಿದ್ವಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ, ಹಣ ಕೊಡ್ರಿ ಎಂಬುದಾಗಿ ಯಾವ ಸಂಸ್ಥೆಗೂ ಅವ್ರಿಗೆ ಕೇಳಲಿಲ್ಲ. ಅವ್ರು ಏನು ಮಾಡಿದರು? ಪವಿತ್ರಾತ್ಮನ ಅವರ ಹೃದಯದಲ್ಲಿ ಕಾರ್ಯ ಮಾಡಬೇಕಾದ್ರೆ ನಿಧಾನಕ್ಕೆ ಒಬ್ಬೊಬ್ಬರು ಎದ್ರು. ಅವರು ಹೀಗೆ ಡಿಸೈಡ್ ಮಾಡ್ತಾರೆ, ಸರ್ ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ಈ ಆಸ್ತಿಯಲ್ಲಿ ನಾನು ಒಂದು 1/4 ಭಾಗ ನಾನು ಇಟ್ಕೊಂಡ್ರೆ ಸಾಕು, ನಾನು ನನ್ನ ಕುಟುಂಬದವ್ರು ನಾವು ಜೀವಿಸ್ತೇವೆ. ಇನ್ನು ಅದರಲ್ಲಿ ಉಳಿದಂಥ 75 ಭಾಗವನ್ನು ನಾವು ಈ ಸೇವೆಗೆ ನಾನು ಕೊಡ್ತೇನೆ. ಒಬ್ಬರು ಎದ್ರು, ಇನ್ನೊಬ್ಬರು ಎದ್ರು. ಹೀಗೆ ನೋಡಿದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತೋ ಮೋರ್ ದ್ಯಾನ್ ದ್ಯಾಟ್, ಅವರೇನು ನಿರೀಕ್ಷೆ ಮಾಡ್ತಾಯಿದ್ರು ಅದು ಎಲ್ಲದಕ್ಕಿಂತ ಹೆಚ್ಚಾದಂಥ ಹಣ ಯೆರೂಸಲೇಮಿನಲ್ಲಿ ಸಂಗ್ರಹವಾಯಿತು. ಹೀಗೆ ಮಾಡಿದವರಲ್ಲಿ ದ್ವೀಪದಲ್ಲಿ ಇದ್ದಂಥ ಯಾರಂತೆ? ಯೋಸೇಫನೆಂಬುವನು ಒಬ್ಬನಿದ್ದಂತೆ. ಅವನು ಯಾರಂದ್ರೆ ಲೇವಿಯನು. ಎಲ್ಲರೂ ಕೇಳಿಸ್ಕೊಡ, ಅವನು ಯಾರಂತೆ ಹೇಳ್ರಿ, ಜೋರಾಗಿ ಹೇಳ್ರಿ. ಯಾರವನು? ಲೇವಿಯನು. ಯಾರವನು? ಲೇವಿಯವನು. ಲೇವಿಯವನು ಎಂಬುದಾಗಿ ಹೇಳಬೇಕಂದ್ರೆ ನೋಡ್ರಿ, ಇಸ್ರಾಯೇಲರ 12 ಕುಲಗಳಲ್ಲಿ ಲೇವಿ ಕುಲ ಕೂಡ ಒಂದು. ದೇವರು ಹೇಳ್ತಾರೆ ಲೇವಿ ಕುಲಕ್ಕೆ, ನೀವು ಇಸ್ರಾಯೇಲರಲ್ಲಿ ನಿಮಗೆ ಪಾಲಿಲ್ಲ, ಇಸ್ರಾಯೇಲರ ಸ್ವಾಸ್ಥ್ಯದಲ್ಲಿ ನಿಮಗೆ ಪಾಲಿಲ್ಲ, ಆದರೆ ನಾನೇ ನಿಮಗೆ ಪಾಲಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ.
ನಾನೇ ನಿಮಗೆ ಪಾಲು, ನಾನೇ ನಿಮಗೆ ಎಲ್ಲವನ್ನ ನಾನು ನಿಮಗೆ ಕೊಡ್ತೀನಿ. ಇಸ್ರಾಯೇಲರ 11 ಕುಲಗಳಿಗೆ ದೇವರು ಹೇಳ್ತಾ ಇದ್ದಾರೆ, ಓಕೆ, ನೀವು ದಶಮಾಂಶ ಕಾಣಿಕೆಗಳನ್ನು ಮತ್ತು ಸಂತೋಷದ ಕಾಣಿಕೆಗಳನ್ನು, ಯಜ್ಞದ ಕಾಣಿಕೆಗಳನ್ನು ಅದನ್ನು ತಂದು ಲೇವಿಯರಿಗೆ ಕೊಡಬೇಕು. ಆ ಲೇವಿಯರು ಅದನ್ನು ತಿಂದು ಉಂಡು ಸಂತೋಷದಿಂದ ಇರುವ ಹಾಗೆ ನೀವು ನೋಡಿಕೊಳ್ಳ್ರಿ ಎಂಬುದಾಗಿ ಲೇವಿ ಕುಲಕ್ಕೆ ದೇವರು ಪ್ರತ್ಯೇಕವಾಗಿ ಪ್ರತ್ಯೇಕಪಡಿಸಿದ್ದಾನೆ. ನೀವು ನನ್ನ ಜನರು, ಎಲ್ಲ 11 ಕುಲದ ಜನರು. ಯಾರ್ಯಾರು? ರೂಬೇನು, ಗಾದು, ಆಶೇರು, ನಫ್ತಾಲಿ, ಸಿಮಿಯೋನು, ಓಕೆ, ಬೆಂಜಾಮೀನು, ಯೋಸೆಫನ ಕುಲ, ಇವರೆಲ್ಲರೂ ಕೂಡ ಏನು ಮಾಡಬೇಕಾಗಿತ್ತು? ಲೇವಿಯವರಿಗೆ ತಂದು ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಲೇವಿಯವನೇ ತನಗಿರುವ ಎಲ್ಲ ಆಸ್ತಿಯನ್ನು ಮಾರಿಬಿಟ್ಟಿದ್ದಾನೆ. ನಾವು ಬೈಬಲಲ್ಲಿ ತಮ್ಮ ಆಸ್ತಿಯನ್ನು ಸೇವೆಗೋಸ್ಕರ ಕಳ್ಕೊಂಡಿರೋರು ಬಹಳ ಜನ ನಮಗೆ ಸಿಗ್ತಾರೆ, ಅನೇಕ ಜನರು ನಮಗೆ ಸಿಗ್ತಾರೆ. ಯೇಸು ಸ್ವಾಮಿ ಒಂದು ಸಾರಿ ಯೆರಿಕೋ ಪಟ್ಟಣವನ್ನು ದಾಟಿ ಹೋಗ್ತಾ ಇರಬೇಕಾದ್ರೆ ಒಂದು ಮರದ ಮೇಲೆ, ಆಲದ ಮರದ ಮೇಲೆ ಯಾರಿದ್ದಾರೆ? ಜಕ್ಕಾಯನಿದ್ದಾನೆ. ಯೇಸು ಸ್ವಾಮಿ ಹಾಗೆ ನೋಡಿದ್ರು, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಿಮ್ಮ ಮನೆಗೆ ನಾನು ಬರ್ತೀನಿ. ಪರಿಶುದ್ಧನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವೇಶ್ವರನಾದ ದೇವರು ಯಾವಾಗ ಆ ಮನೆಗೆ ಕಾಲಿಟ್ಟನೋ, ಓಕೆ, ಆತನ ಹೃದಯದಲ್ಲಿ ಒಂದು ಬದಲಾವಣೆ ಬಂತು. ಕರ್ತನೆ, ನಾನು ನನ್ನ ಆಸ್ತಿಯಲ್ಲಿ ಏನು ಮಾಡ್ತೀನಿ? ಅರ್ಧವನ್ನು ಮಾರಿ ಬಡವರಿಗೆ ಕೊಟ್ಟು ಬಿಡ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತೀನಿ ನೋಡ್ರಿ, ಯೇಸುವಿಗೋಸ್ಕರ ಎಲ್ಲವನ್ನು ಕಳ್ಕೊಂಡವರು ತುಂಬ ಜನ ಇದ್ದಾರೆ. ಸೇವೆಗೋಸ್ಕರ ಎಲ್ಲವನ್ನು ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ಯೇಸು ಸ್ವಾಮಿ ಒಂದು ಅದ್ಭುತವಾದ ಮಾತೇನೆಂದರೆ, ಭೂಲೋಕದಲ್ಲಿ ಗಂಟು ಮಾಡು ಇಟ್ಟುಕೊಳ್ಳಬೇಡ್ರಿ. ಇಲ್ಲಿ ಅದು ಕನ್ನ ಹಾಕ್ತಾರೆ, ನುಸಿ ಹಿಡ್ತದೆ, ಕೆಟ್ಟು ಹೋಗ್ತದೆ. ಅದು ನಿಮ್ಮ ಗಂಟು ಎಲ್ಲಿ ಮಾಡ್ಕೊಳ್ರಿ? ಪರಲೋಕದಲ್ಲಿ ಮಾಡ್ಕೊಳ್ರಿ. ನಿಮ್ಮ ಗಂಟು ಅಲ್ಲಿರ್ಬೋದು. ಅಲ್ಲಿ ಕಳ್ಳರು ಇಲ್ಲ, ಕದಿಯುವುದೇ ಇಲ್ಲ, ಅಲ್ಲಿ ನುಸಿ ಹಿಡಿಯುವುದೇ ಇಲ್ಲ. ಅದು ಕೆಟ್ಟು ಹೋಗುವುದಂಥದ್ದಲ್ಲ. ಆಮೆನ್, ಆಮೆನ್. ಈ ಲೇವಿಯನಾದಂಥ ಈ ಬಾರ್ನಬನ ಅಂತ ಹೆಸರಿಟ್ಟಿನ, ಅವನ ಆ್ಯಕ್ಚುಲಿ ಯೋಸೆಫನು ಅವನ ಹೆಸರು. ಅದು ಏನಂತ ಹೆಸರಿಟ್ರಂತೆ? ಬಾರ್ನಬ ಅಂದರೆ ಧೈರ್ಯದಾಯಕ. ಸೇವೆಗೋಸ್ಕರ ಕೊಡೋದಲಿಕ್ಕೆ ಧೈರ್ಯದಾಯಕ. ಒಂದ್ಸರಿ ಹೇಳ್ರಿ, ಸೇವೆಗಾಗಿ ಕೊಡುವ ಧೈರ್ಯದಾಯಕ. ಹೇಳ್ರಿ, ಸೇವೆಗಾಗಿ ಕೊಡುವ ಧೈರ್ಯದಾಯಕ. ಸೇವೆಗೆ ಕೊಡಬೇಕಾದ್ರೆ ಏನಿರಬೇಕಂತೆ? ಧೈರ್ಯ ಇರಬೇಕಂತೆ. ಯಾಕೆ ಧೈರ್ಯ ಇರಬೇಕು? ಯಾಕೆ ಅವನಿಗೆ ಬಾರ್ನಬ ಅಂತ ಹೆಸರಿಟ್ರಂದರೆ, ನೋಡ್ರಿ, ಒಂದು ವೇಳೆ ಅವನಿಗೆ ಫಸ್ಟು ಅವನ ಮನಸ್ಸಾಕ್ಷಿನಲ್ಲಿ ಪಿಶಾಚಿ ಮಾತಾಡಿರ್ಬೋದು, ಸೈತಾನನು ಬಂದು ಮಾತಾಡಿರ್ಬೋದು, ಏಯ್ ನೀನಿಷ್ಟು ದೊಡ್ಡ ಶ್ರೀಮಂತನೇ ಇದೆಯಾ, ಸ್ವಲ್ಪ ಕೊಡು, ಸಾಕಷ್ಟೇ, ಇನ್ನೆಷ್ಟು ಕೊಡ್ತೀಯ? ಒಂದು ವೇಳೆ ಅವನಲ್ಲಿ ದುರಾಲೋಚನೆಗಳನ್ನು ಆತನಿಗೆ ಕೊಟ್ಟಿರ್ಬೋದು. ಆದರೆ ಅವನಿಗೆ ಸೈತಾನನ ದುರಾಲೋಚನೆಗಿಂತ ನಾನು ಹೊಂದಿದ ರಕ್ಷಣೆ ಪ್ರಪಂಚದ ಜನರು ಹೊಂದಬೇಕೆಂಬುದಾಗಿ ಇಡೀ ಪ್ರಪಂಚದ ಜನರು ಆತನ ಮುಂದೆ ಇದ್ದಾರೆ. ಎಲ್ಲ ಭಾಷೆ, ಕುಲೆ, ಜನಾಂಗದವರು ಎಲ್ಲರೂ ಆತನ ಮುಂದೆ ಇದ್ದಾರೆ. ಕಣ್ಣಿಗೆ ಏನು ಕಾಣ್ತಾ ಇದೆ ಅಂದರೆ ಎಲ್ಲ ಜನರು ಇದ್ದಾರೆ ಅಷ್ಟೇ. ಎಲ್ಲರೂ ರಕ್ಷಿಸಲ್ಪಡಬೇಕು, ರಕ್ಷಣೆ ಕಾರ್ಯದಲ್ಲಿ ಎಲ್ಲರೂ ಬರಬೇಕೆಂಬುದಾಗಿ ಹಾಗೆ ಎಲ್ಲ ಜನರನ್ನು ನೋಡ್ತಾ ಇದ್ದಾನೆ. ಅವನಿಗೆ ಯಾವ ಸೌಂಡ್ ಕೇಳಿಸ್ತಾ ಇಲ್ಲ. ಪಿಶಾಚಿ ಅಷ್ಟು ಬಂದು ಆತನಿಗೆ ಟೆಂಪ್ಟ್ ಮಾಡಿದ್ರೂ, ಟೆಂಪ್ಟೇಷನ್ಗೆ ಒಳಪಡಿಸಿದ್ರೂ ಕೂಡ, ಶೋಧನೆಗೆ ಒಳಪಡಿಸಿದ್ರು ಕೂಡ ಅವನು ಶೋಧನೆಗೆ ಒಳಗಾಗದೆ ಅವನ ಮುಂದೆ ಇದ್ದಿದ್ದು ಒಂದೇ ಒಂದು ದೃಷ್ಟಿ ಏನಂದರೆ ಎಲ್ಲ ಜನರು ರಕ್ಷಿಸಲ್ಪಡಬೇಕು. ಅವನ ಮುಂದೆ ಇದ್ದು ಒಂದೇ ಒಂದು ದೃಷ್ಟಿ ಏನಂದರೆ ದೇವರ ರಾಜ್ಯವು ಸ್ಥಾಪನೆ ಆಗಬೇಕು. ಇದು ನನ್ನ ರಾಜ್ಯ ಅಲ್ಲ, ದೇವರ ರಾಜ್ಯ ಸ್ಥಾಪನೆ ಆಗೋದಕ್ಕೋಸ್ಕರ ನನ್ನ ಸಾಮ್ರಾಜ್ಯದ ಎಲ್ಲವನ್ನು ನಾನು ಕಳೆದುಕೊಳ್ಳೋದಕ್ಕಾಗಿ ನಾನು ಸಿದ್ಧನಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಶೋಧನೆ ಬಂತು. ಅವನ ಹೆಂಡತಿ ಮಕ್ಕಳು ಹೇಳಿರ್ಬೋದು, ಅವನ ಹೆಂಡತಿ ಮಕ್ಕಳು, ಯಾಕೆ ಎಲ್ಲ ಇದನ್ನು ಮಾರ್ತೀಯ, ಏನಾಗಿದೆ ನಿನಗೆ? ಬಾರ್ನಬನು ಯಾವುದೂ ಯೋಚನೆ ಮಾಡಲಿಲ್ಲ ರೀ. ಹೆಂಡತಿಗೆ ಹೇಳ್ದ, ಏಯ್ ಸಾಕು, ಇಷ್ಟು ದಿವಸ ನಾವು ಜೀವಿಸಿದ್ದು, ದೇವರ ರಾಜ್ಯ ಸ್ಥಾಪನೆ ಆಗ್ತಾಯಿದೆ, ಅದಕ್ಕೋಸ್ಕರ ಎಲ್ಲವನ್ನ ಮಾರೋಣ. ನಾನು ನೆನೆಸ್ತೇನೆ, ಅವನ ಪವಿತ್ರಾತ್ಮನು ಅವಳೊಳಗೂ ಅವ್ರ ಮಕ್ಕಳೊಳಗೂ ಎಲ್ಲರಲ್ಲೂ ಪವಿತ್ರಾತ್ಮನ ಕೆಲಸ ಮಾಡಿದ್ದಾನೆ. ಹಲ್ಲೆಲೂಯ. ಎಲ್ಲವನ್ನ ಮಾರಿ ದೊಡ್ಡ ಗಂಟು ತಂದು ಅಪೊಸ್ತಲ ಪಾದರ ಬಳಿಯಲ್ಲಿಟ್ಟು, ಸ್ವಾಮಿ ಇದನ್ನು ನಿನ್ನ ಸೇವೆಗೋಸ್ಕರ ಉಪಯೋಗಿಸ್ಕೊಳ್ರಿ. ಆ್ಯಕ್ಚುಲಿ ನೋಡಬೇಕಾದ್ರೆ ಇಡೀ ಅಪೊಸ್ತಲರಿಗೂ ಆ ಆದಿ ಸಭೆಯಲ್ಲಿ ಇದ್ದವ್ರಿಗೂ ಶಾಕ್ ಆಗೋಯ್ತು ಅವರಿಗೆ. ವಾವ್, ಹಲ್ಲೆಲೂಯ.
ಕೆಲವೊಂದು ಸರಿ ಶಾಕ್ ಆಗುವಂಥದ್ದು, ಏನು ಹೇಳ್ತಾರೆ, ಝಟ್ಕಾಲಾಗ್ತಾ ಒಂದೊಂದು ಸತಿ ಹಾಗೆ ಆಗೋಗ್ಬಿಡ್ತಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಸೇವಕನು ಹೇಗೆ ಸೇವೆಯನ್ನು ಮಾಡಲಿಕ್ಕೆ ಎಷ್ಟು ಬಲವುಳ್ಳವನಾಗಿರ್ತಾನಂದರೆ, ಅವ್ರ ಹಿಂದ್ಗಡೆ ಪಕ್ಕದಲ್ಲಿ ಹಿಂದೆ ಜೊತೆ ಹಾಕಿ ನಿಂತು ಸಪೋರ್ಟ್ ಮಾಡಿ ಮೇಲೆ ಕೆತ್ತವರು ಇವತ್ತು ಬೇಕಾಗಿದೆ. ಆಮೇನ್. ಮೇಲೆ ಕೆತ್ತವರನ್ನು ದೇವರು ಹುಡುಕ್ತಾ ಇದ್ದಾನೆ. ಇವತ್ತು ಮೇಲೆ ಕೆತ್ತವರನ್ನು ಹುಡುಕ್ತಾ ಇದ್ದಾನೆ. ನಾನು ಎಷ್ಟೋ ಕಡೆ ನೋಡಿದ್ದೀನಿ ರೀ, 350 ರೂಪಾಯಿ ಕೊಟ್ಟು ಒಂದು ಫ್ಯಾನ್ ಕೊಡಿಸಿರ್ತಾರೆ. ಅದ್ರಾಗ ಅವನದು, ಅವನ ಮಕ್ಕಳದು, ಹೆಂಡ್ತಿದು, ಅವ್ರ ಅಳಿಯ, ಅಷ್ಟರದ್ದು ಹೆಸರು ಬರ್ಸಿರ್ತಾರೆ ಅದರಲ್ಲಿ. ಒಂದು ಫ್ಯಾನ್ ಕೊಟ್ಟು 350 ರೂಪಾಯಿದು ಒಂದು ಫ್ಯಾನ್ ಕೊಟ್ಟು. ಆದರೆ ಸ್ವಾಮಿ ಹೇಳಿದೇನು, ಈ ಕೈ ಕೊಟ್ಟಿದ್ದು ಈ ಕೈಗೆ ಏನಾಗಬಾರ್ದು, ಗೊತ್ತಾಗಬಾರ್ದು. ಕೊಡಿರಿ, ನಿಮಗೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೇನಿದೆ ಅಂತೆ, ಹೆಚ್ಚಾದ ಪ್ರೀತಿ ಇದೆ. ಅವತ್ತು ಲೇವಿಯನಾಗಿ, ಅಂದರೆ ಇಸ್ಕೊಳ್ಳೋವನಾಗಿದ್ದಂಥ ಲೇವಿಯು ತನ್ನಲ್ಲಿರುವುದನ್ನು ಎಲ್ಲದನ್ನು ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಲೇವಿಯನೇ ಎತ್ತಿ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಲೇವಿಯನ್ ಇಸ್ಕೊಳ್ಳೋನು, ತಕ್ಕೊಳ್ಳೋನು, ಇಸ್ರಾಯೇಲ್ 11 ಕುಲಗಳಿಂದ ಇಸ್ಕೊಳ್ಳೋವನು, ತಕ್ಕೊಂಡು ಅವನು ಜೀವನ ಮಾಡಬೇಕಾಗಿತ್ತು. ಈಗ ಎಲ್ಲವನ್ನ, ತನ್ನ ಆಸ್ತಿಯನ್ನೆಲ್ಲ ಮಾರಿ, ಓಕೆ, ನೋಡ್ರಿ, ಅವನು 37ನೇ ವಾಕ್ಯ ಹೇಳ್ತಿದೆ, ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಅವನ ಹೆಸರು ಯೋಸೇಫನು, ಯೋಸೇಫನು, ಯೋಸೇಫನು. ಆದರೆ ಅವನಾಗಿರಬೇಕಾದ್ರೆ ಯೋಸೇಫನು, ಆದರೆ ಕರ್ತನ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ ತನ್ನನ್ನು ಪ್ರತಿಷ್ಠೆ ಪಡಿಸ್ಕೊಂಡಾಗ ಅವನ ಹೆಸರು ಬಾರ್ನಬ ಆಯಿತು. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲರು ಏನಂತ ಹೆಸರಿಟ್ರಂತ ಅವರಿಗೆ? ಬಾರ್ನಬ. ಬಾರ್ನಬ ಅಂದರೆ ಧೈರ್ಯದಾಯಕ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ತನ್ನಲ್ಲಿದ್ದಂಥ ಎಲ್ಲವನ್ನು ಮಾರಿ ತಂದು ಪಾದ ಪಳೆಯಲ್ಲಿ ಇಟ್ಟ ಅಂತೆ. ಒಂದೇ ಒಂದು ಅವ್ನು ನೋಡಿದ್ದೇನೆಂದರೆ, ಇದರಲ್ಲಿ ಯಾರು ತಿಂತಾರೆ, ಏನು ಮಾಡ್ತಾರೆ, ಐ ಡೋಂಟ್ ವಾಂಟ್, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ನಾನು ನೋಡಿದ್ದೇನೆಂದರೆ, ಒಂದೇ ಒಂದು, ಎಲ್ಲ ಜಾತಿ ಜನಾಂಗದವರು ರಕ್ಷಿಸಲ್ಪಡಬೇಕು. ಒಂದು, ಎರಡನೇದು, ದೇವರ ರಾಜ್ಯ ಬರಬೇಕು. ದೇವರ ರಾಜ್ಯ ಎಲ್ಲ ಕಡೆ ವಿಸ್ತರಿಸಲ್ಪಡಬೇಕು. ಎಲ್ಲ ಮನುಷ್ಯರು ರಕ್ಷಿಸಲ್ಪಡಬೇಕು. ಅದಕ್ಕೋಸ್ಕರ ಈ ಹಣ ನಾನು ಸಪ್ರೇಟ್ ಮಾಡ್ತಿದ್ದೇನೆ ಎಂಬುದಾಗಿ ಎಲ್ಲವನ್ನು ಮಾರಿ ತಂದು ಪಾದದ ಬಳಿಯಲ್ಲಿ ಅವನು ಇಟ್ಟನು. ಎಂಥ ಕೃಪೆ ರೀ ಅದು. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲದೆ ಅವನು ಇನ್ನೊಂದು ಏನು ಮಾಡ್ದ ಅಂದರೆ, ಆ ಟೈಮ್ನಲ್ಲಿ ಒಬ್ಬ ಹಿಂಸಕನಿದ್ದ, ಒಬ್ಬ ಹಿಂಸೆ ಪಡಿಸ್ತಾ ಇದ್ದ. ಮಹಾಯಾಜಕರಿಂದಲೂ ರಾಜರಿಂದಲೂ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ಎಲ್ಲರನ್ನು ಹಿಡಿದು, ಓಕೆ, ಸಾಧ್ಯವಾದರೆ ಕೆಲವರನ್ನು ಕೊಂದು ಅವ್ರನ್ನೆಲ್ಲರೂ ಹಿಡಿದು ಜೈಲಲ್ಲಿ ಹಾಕಿಸಿ ಹಿಂಸೆ ಪಡಿಸ್ಬೇಕೆಂಬುದಾಗಿ ಒಬ್ಬ ಮನುಷ್ಯ ರೌದ್ರಾತರವಾಗಿ ಎದ್ದಿದ್ದ. ಅವನ ಹೆಸರು ಸೌಲನು. ಆದರೆ ದಮಸ್ಕ ಪಟ್ಟಣದ ಮಾರ್ಗದ ಮಧ್ಯದಲ್ಲಿಯೇ ದೇವರು ಆತನನ್ನು ಸಂಧಿಸಿದನು. ಸಂಧಿಸಿ ಈಗ ಸೌಲನಾಗಿದ್ದವನು ಪೌಲನಾಗಿ ಮಾರ್ಪಟ್ಟಿದ್ದಾನೆ. ದೇವರ ಸೇವೆಗೋಸ್ಕರ, ಅನ್ಯ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ, ಇಡೀ ಯುರೋಪ್ ಕಂಟ್ರಿಯನ್ನು, ಏಷ್ಯಾ ಮೈನರನ್ನು ಸಂಧಿಸುವುದಕ್ಕೋಸ್ಕರ ಒಬ್ಬ ಬಲವಾದ ಆಯುಧವಾಗಿ ಆತನ ಎದ್ದು ನಿಂತ್ಕೊಂಡಿದ್ದಾನೆ. ಆದರೆ ಅವನನ್ನು ಸ್ವೀಕರಿಸಲಿಕ್ಕೆ ಅಪೊಸ್ತಲರು ಭಯಪಟ್ಟಿದ್ದಾರೆ. ದಮಸ್ಕದಿಂದ ಆತನು ಯೆರೂಸಲೇಮಿಗೆ ಹಿಂದೆ ಬರಬೇಕಾದ್ರೆ, ನೋ, ಅವನು ನಮ್ಮನ್ನು ಹಿಂಸಿಸುವವನು, ಅವನು ನಮ್ಮ ಜೊತೆಗೆ ಸೇರುವುದು ಬೇಡ. ಬಾರ್ನಬ ಹೋಗಿ ಹೇಳ್ತಾ ಇದ್ದಾನೆ, ನೋ, ಇಲ್ಲ, ಪೌಲನನ್ನು ಇಂಟ್ರೊಡ್ಯೂಸ್ ಮಾಡಿದವನು ಇದೇ ಬಾರ್ನಬನ. ಹಲ್ಲೆಲೂಯ. ಪೌಲನನ್ನು ಹೋಗಿ ಅಪೊಸ್ತಲರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಇವನ ವಿಷಯದಲ್ಲಿ ಯಾರೂ ಭಯ ಪಡಬೇಡ್ರಿ. ಈಗ ಇವನು ಬದಲಾವಣೆ ಆಗಿದ್ದಾನೆ. ಓಕೆ, ಈಗ ಇವನು ಕರ್ತನನ್ನು ನಂಬಿದ್ದಾನೆ, ಕರ್ತನು ಅದನ್ನು ಸಂಧಿಸಿದ್ದಾನೆ. ನಾನು ಅವನಿಗೆ ಸುರಕ್ಷಿತವಾಗಿ ದಮಸ್ಕದಿಂದ ನಿಮ್ಮ ಬಳಿಗೆ ಯೆರೂಸಲೇಮಿಗೆ ನಾನು ಕರ್ಕೊಂಡು ಬಂದಿದ್ದೇನೆ. ಈತನನ್ನು ದೇವರು ಬಲವಾಗಿ ಉಪಯೋಗಿಸ್ಲಿಕ್ಕಿದ್ದಾರೆ ಎಂದು ಹೇಳಿ ಅಪೊಸ್ತಲರ ಜೊತೆಗೆ ಆತನನ್ನು ಕೂಡ ಸೇರಿಸಿದ್ದಾನೆ. ಅವನು ಬರೀ ಕೊಡುವವನು ಮಾತ್ರವಲ್ಲದೆ ಅವನು ಜೊತೆಗೂಡಿಸುವವನಾಗಿದ್ದಾನೆ. ಹೇಳ್ರಿ, ಕೊಡುವವನು ಮಾತ್ರವಲ್ಲದೆ ಯಾರಾಗಿದ್ದಾನೆ ಅವನು? ಅವನು ಜೊತೆಗೂಡಿಸುವವನಾಗಿದ್ದಾನೆ. ಬರೀ ಕೊಟ್ಟುಬಿಟ್ಟು ಸುಮ್ಮನೆ ಆಗಲಿಲ್ಲ ರೀ ಅವನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವನು ಕೊಟ್ಟುಬಿಟ್ಟು ಸುಮ್ಮನೆ ಆಗಲಿಲ್ಲ. ಅವನು
ಹಣ ಕೊಟ್ಟುಬಿಟ್ಟು ಸೈಲೆಂಟ್ ಆಗಲಿಲ್ಲ, ನನಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತಂದು ಹೇಳಲಿಲ್ಲ. ಅವನೇ ಜೊತೆಯಾಗಿ ಪೌಲನ ಜೊತೆಯಲ್ಲಿ ಸೇವೆಗೋಸ್ಕರ ಪ್ರಯಾಸವನ್ನು ಸಹ ಪಟ್ಟಿದ್ದಾನೆ. ಪೌಲನ ಜೊತೆಯಲ್ಲಿ ಹಡಗಿನಲ್ಲಿ ಅವನು ಕೂಡ ಹೋಗಿದ್ದಾನೆ, ಎಲ್ಲ ದೇಶಗಳನ್ನು ಸಂಧಿಸಿದ್ದಾನೆ. ಒಬ್ಬ ಲೇವಿಯನು, ಇಸ್ಕೊಳ್ಳುವವನು, ತಕ್ಕೊಳ್ಳುವವನು, ಅವನು ಮೊದಲನೇದಾಗಿ ಅವನ ಹೃದಯದಲ್ಲಿ ನಿರ್ಣಯಿಸಿದ, ನನಗಿದ್ದ ಭೂಮಿಯನ್ನೆಲ್ಲ ಮಾರಿ ನಾನು ಸೇವೆ ಕೊಟ್ಟು ಬಿಡ್ತೀನಿ. ಬರೀ ಸೇವೆ ಕೊಡೋದಿಲ್ಲ, ನಾನು ಕೂಡ ಹೋಗಿ ಸೇವೆಯಲ್ಲಿ ನಿಲ್ತೀನಿ. ಬರೀ ಸೇವೆಯಲ್ಲಿ ನಿಲ್ಲೋದು ಮಾತ್ರವಲ್ಲದೆ ಆ ಸೇವೆನ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸೇವಕರಿಗೆ ನನ್ನ ಜೊತೆ ಆಗಿರ್ತೇನೆ. ಸೇವೆಯಲ್ಲಿ ನಾನು ಕೂಡ ಏನಾಗಿರ್ತೀನಿ, ಒಂದು ಜೊತೆ ಆಗಿರ್ತೀನಿ, ಒಂದು ಪಾರ್ಟ್ನರ್ ಆಗಿರ್ತೀನಿ ನಾನು ಕೂಡ. ಯಾಕಂದರೆ ಅವನ ಹೃದಯದಲ್ಲಿ ಇದ್ದಿದ್ದು ಒಂದೇ ಒಂದು ಆಸೆ ಏನಂದರೆ ಜನರು ರಕ್ಷಿಸಲ್ಪಡಬೇಕು, ದೇವರ ರಾಜ್ಯ ಸ್ಥಾಪನೆ ಆಗಬೇಕು. ಅವನ ಹೃದಯದಲ್ಲಿ ಇದ್ದಿದ್ದು ಅಷ್ಟೇ. ಅದು ಮಾತ್ರವಲ್ಲದೆ ಒಂದು ಅವಶ್ಯಕತೆ ಇದೆ ಸೇವಕಂದು. ಅವನೊಂದು ಸಭೆಯನ್ನು ಹೋಗ್ತಾನೆ, ಅಂತಿಯೋಕ್ಯಕ್ಕೆ ಮೊದಲನೇ ಸಾರಿ ಕ್ರೈಸ್ತರ ಎಂಬುದಾಗಿ ಹೆಸರು ಬರುವಂಥ ಅಂತಿಯೋಕ್ಯ ಪಟ್ಟಣದಲ್ಲಿ ಆತನು ಹೋಗಿ ಸೇವೆ ಮಾಡ್ತಾನೆ. ಬಾರ್ನಬನು ಸೇವೆ ಮಾಡಿದ ತಕ್ಷಣ ಇಲ್ಲೊಬ್ಬ ನಿಜವಾಗೂ ಒಬ್ಬ ಉಪದೇಶಕನು ಬೇಕಾಗಿದೆ. ಆ ಉಪದೇಶಕನು ಬೇರೆ ಯಾರಲ್ಲ, ತಾಸ್ರದಲ್ಲಿರುವಂಥ ಸೌಲನಲ್ಲಿದ್ದಾನೆ. ಇಲ್ಲಿಂದ ಹೋಗಿ, ಸರ್ ಇಲ್ಲೊಂದು ಅಂತಿಯೋಕ್ಯ ಚರ್ಚ್ನಲ್ಲಿ ಸ್ವಲ್ಪ ದಿವಸ ಇದ್ದು ನೀವು ಸೇವೆ ಮಾಡಿರಿ, ಆ ಜನರಿಗೆ ಒಂದು ಉಪದೇಶ ಬೇಕಾಗಿದೆ, ವಾಕ್ಯದ ದಾಹ ಇದೆ ಅವರಿಗೆ, ಅವರನ್ನು ಉಪದೇಶದಲ್ಲಿ ನಡೆಸ್ರಿ ಎಂಬುದಾಗಿ ಪೌಲನನ್ನು ಕರ್ಕೊಂಡು ಬಂದು ಅಂತಿಯೋಕ್ಯದಲ್ಲಿ ಇರಿಸಿದ್ದಾನೆ. ಅಂದರೆ ಸೇವೆಯ ಅಗತ್ಯತೆಗಳನ್ನು, ಜನರ ಅಗತ್ಯತೆಗಳನ್ನು ಸಹ ಅರಿತವನಾಗಿದ್ದಾನೆ. ಹೀ ಈಸ್ ಎ ಗಾಡ್ಲಿ ಲೀಡರ್. ಅವನಿಗೆ ನಾವು ಏನಂತ ಹೇಳ್ಬೋದು, ಆತ್ಮಿಕ ನಾಯಕನು ಎಂಬುದಾಗಿ ನಾವು ಹೇಳ್ಬೋದು. ಈಸ್ ಎ ಗಾಡ್ಲಿ ಲೀಡರ್. ಈಗ ಇನ್ನೊಂದು ಸಮಸ್ಯೆ ಆಯಿತು, ಯೆರೂಸಲೇಮಿನಲ್ಲಿ ಮತ್ತೆ ಹಣದ ಸಮಸ್ಯೆ ಆಗಿದೆ. ಅವರೆಲ್ಲರೂ ಹೋಗಿ ಅಲ್ಲಿದ್ದಂಥ ಬೇರೆ ಬೇರೆ ಚರ್ಚ್ನವರೆಲ್ಲರೂ ಸೇರಿ ಅವರು ಹಣವನ್ನೆಲ್ಲ ಕಲೆಕ್ಟ್ ಮಾಡಿ ಇವಾಗ ಅದು ಯೆರೂಸಲೇಮಿಗೆ ಕಳಿಸ್ಬೇಕಾ ಹಣ. ಈಗ ಅವ್ರು ಯೋಚನೆ ಮಾಡ್ತಿದ್ದಾರೆ, ಯಾರ ಕೈಗೆ ಕೊಟ್ಟು ಕಳಿಸೋದು, ಇದೊಂದು ಸಮಸ್ಯೆ. ಯಾರ ಕೈಗೆ ಕೊಟ್ಟು ಕಳಿಸೋದು, ಹಣನ ಯಾರ ಕೈಗೆ ಕೊಟ್ಟು ಕಳಿಸ್ಬೇಕು. 11ನೇ ಅಧ್ಯಾಯ 27 ಓದ್ತವ. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಆಗಬನೆಂಬವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯೂದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ತಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು. ಯಾರನ್ನು ಆರಿಸ್ತಾ ಇದ್ದಾರೆ? ಇದೇ ಬಾರ್ನಬನ ಆರಿಸ್ತಾ ಇದ್ದಾರೆ. ಯಾಕೆ ಬಾರ್ನಬನನ್ನು ಆರಿಸ್ತಾ ಇದ್ದಾರೆ? ಅವನು ಯಾರಾಗಿದ್ದಾನೆ ಗೊತ್ತಾ? ಹಣದ ವಿಷಯದಲ್ಲಿ ಈಸ್ ಎ ವೆರಿ ಫೇತ್ಫುಲ್. ಹಣದ ವಿಷಯದಲ್ಲಿ ಬಹಳ ನಂಬಿಗಸ್ತನಾಗಿದ್ದಾನೆ. ಈಸ್ ಎ ವೆರಿ ಫೇತ್ಫುಲ್, ನಂಬಿಗಸ್ತನಾಗಿದ್ದಾನೆ. ಈಗ ಅಲ್ಲಿದ್ದಂಥ ಸಭಾ ಹಿರಿಯರಿಗೆಲ್ಲರಿಗೂ ಒಂದು 100% ಕಾನ್ಫಿಡೆನ್ಸ್ ಬಂದಿದೆ. ಈ ಹಣ ಬಾರ್ನಬನ ಕೈಗೆ, ಸೌಲನ ಕೈಗೆ ಅವರಿಬ್ಬರು ಕೊಟ್ಟು ಕಳಿಸಿದ್ರೆ, ಬಾರ್ನಬನ ಕೈಗೆ ಕೊಟ್ಟು ಕಳಿಸಿದ್ರೆ ಎಕ್ಸಾಕ್ಟಾಗಿ ಅವನು ₹1 ಕೂಡ ಅದರಲ್ಲಿ ಮಿಸ್ಯೂಸ್ ಮಾಡೋದಿಲ್ಲ, ಅವನು ತಿನ್ನೋದಿಲ್ಲ. ಯಾಕೆ ತಿನ್ನೋದಿಲ್ಲ ಅಂದರೆ ಈ ಹಿಂದೆ ಅವನೇ ತನ್ನ ಆಸ್ತಿಯನ್ನೆಲ್ಲ ಮಾರಿ ಯಾರೇ ಕೊಟ್ಟಿದ್ದಾನೆ? ಸೇವಕರಿಗೆ, ಸೇವೆಗೆ, ದೇವರ ರಾಜ್ಯದ ಸ್ಥಾಪನೆಗೆ, ಜನರ ರಕ್ಷಣೆಗೋಸ್ಕರ ಕೊಟ್ಟಿದ್ದಾನೆ. ಈಗ ಅವನ ನಂಬಿಗಸ್ತನಾಗಿದ್ದಾನೆ. ಅವನ ಕೈಗೆ ನಾವು ಹಣವನ್ನು ಕೊಟ್ಟು ಕಳಿಸೋಣ. ಹಣವನ್ನು ಕೊಟ್ಟು ನಿಶ್ಚಿಂತೆ ಆಗಿದ್ದಾರೆ. ಬಾರ್ನಬನು ನಂಬಿಗಸ್ತನಾಗಿದ್ದಾನೆ. ಹಣದ ವಿಷಯದಲ್ಲಿ ಯಾರಾಗಿದ್ದಾನೆ? ಈಸ್ ಎ ವೆರಿ 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 ಫೇತ್ಫುಲ್. ನನ್ನನ್ನು ಗಮನಿಸ್ರಿ, ಒಂದು ಕಡೆ ಸೇವೆ ಇದೆ, ಇನ್ನೊಂದು ಕಡೆ ಅನ್ಯ ಜನರಿದ್ದಾರೆ, ಮೇಲ್ಗಡೆ ದೇವರ ರಾಜ್ಯ ಇದೆ. ಸೇವೆಯನ್ನು ನಾನು ಬಲಪಡಿಸಿದರೆ ಅನ್ಯ ಜನರು ರಕ್ಷಣೆ ಹೊಂದುತ್ತಾರೆ. ಅನ್ಯ ಜನರು ರಕ್ಷಣೆ ಹೊಂದಿದರೆ ದೇವರ ರಾಜ್ಯ ಸ್ಥಾಪನೆ ಆಗ್ತದೆ. ಇದರ ಒಂದು ಕಾನ್ಷಿಯಸ್ ಆತನಿಗೆ ಬಂತು. ಆ ಒಂದು ನೀಡ್ಫುಲ್ನೆಸ್, ಆ ಒಂದು ಅಗತ್ಯತೆಗಳನ್ನು ಆತನು ತನ್ನ ಹೃದಯದಲ್ಲಿ ಗ್ರಹಿಸಿಕೊಂಡ. ಹೇಗೆ ನಾನು ಸಪೋರ್ಟ್ ಮಾಡಬಲ್ಲೆ? ಮೊದಲು ಅವನು ಏನು ಮಾಡ್ದ ಗೊತ್ತಾ? ತನ್ನನ್ನೇ ತಾನು ದೇವರಿಗೆ ಒಪ್ಪಿಸಿಕೊಟ್ಟ.
ಅವನು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡ, ನನಗಿರೋ ಆಸ್ತಿನೆಲ್ಲ ಮಾರಿ ನಾನು ಅಪೋಸ್ತಲರಿಗೆ ಕೊಡ್ತೇನೆ. ಬರೀ ಕೊಡುವುದಲ್ಲದೆ ನಾನೂ ಕೂಡ ಹೋಗಿ ಸೇವೆಯಲ್ಲಿ ಪಾಲ್ಗಾರನಾಗ್ತೀನಿ. ನಾನು ಪಾಲ್ಗಾರನಾಗೋದ್ರ ಜೊತೆಯಲ್ಲಿ ನಾನೂ ಕೂಡ ಅವ್ರ ಜೊತೆ ಪ್ರಯಾಣವನ್ನು ನಾನು ಬೆಳೆಸ್ತೇನೆ. ಅವನು ಹಣವನ್ನು ಕೊಟ್ಟ, ಹಣ ಕೊಡೋದ್ರ ಜೊತೆಯಲ್ಲಿ ತನ್ನನ್ನೇ ತಾನು ಸಮರ್ಪಿಸಿಕೊಂಡ. ಪೌಲನ ಜೊತೆಲಿ ಅನೇಕ ಪ್ರಯಾಣಗಳನ್ನು ಮಾಡ್ದ. ಅದು ಮಾತ್ರವಲ್ಲದೆ ಹಣದ ವಿಷಯದಲ್ಲಿ ಎಷ್ಟು ನಂಬಿಗಸ್ತನಾಗಿ ಆ ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಹೋಗಿ ಎಲ್ಲರಿಗೂ ಹಂಚ್ತಾನೆ. ದಟ್ಸ್ ಫೇತ್ಫುಲ್ನೆಸ್. ಅದು ನಂಬಿಗಸ್ತತನವಾಗಿದೆ. ಇವತ್ತು ಒಂದು ನಿಮಿಷ ನಾವು ಆಲೋಚನೆ ಮಾಡೋಣ. ಸೇವೆ ಇಲ್ಲಿದೆ, ಓಕೆ, ಜನರು ಎಲ್ಲ ಕಡೆ ಇದ್ದಾರೆ, ದೇವರ ರಾಜ್ಯ ಇದೆ, ನೀವು ಎಲ್ಲವನ್ನ ಹೊಂದಿದ್ದೀರಿ. ಒಂದು ನಿಮಿಷ ಬಾರ್ನಬನ ಸ್ಥಾನದಲ್ಲಿ ನಿಮ್ಮನ್ನು ನೀವು ಇಟ್ಕೊಳ್ಳಿಕ್ಕೆ ಸಾಧ್ಯನೋ? ಬಾರ್ನಬನ ಹೃದಯ ನಮಗೆ ಬರಲಿಕ್ಕೆ ಸಾಧ್ಯನೋ? ಬಾರ್ನಬನ ಹಾಗೆ ನಾವು ಏನಾದ್ರೂ ಮಾಡಲಿಕ್ಕೆ ಸಾಧ್ಯನೋ? ಜಸ್ಟ್ ಥಿಂಕ್ ಇಟ್. ಜಸ್ಟ್ ಥಿಂಕ್ ಇಟ್. ಆಲೋಚನೆ ಮಾಡಿರಿ. ನಮ್ಮನ್ನೇ ನಾವು ಕರ್ತವ್ಯ ನಾವು ಒಪ್ಪಿಸೋದಾಗಿದ್ದರೆ ನಮಗಿರುವಂಥದ್ದೆಲ್ಲವನ್ನೂ ಕೂಡ ನಾವು ದೇವರಿಗೆ ಕೊಡೋರಾಗಿರ್ತೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಬ್ಬ ಸಹೋದರ ನನಗೆ 17,000 ರೂಪಾಯಿ ಹಣ ಕೊಟ್ಟ, 17,000 rupees. ನೋಡ್ಬೇಕಾದ್ರೆ ನನಗೆ ಶಾಕ್ ಆಯ್ತು. ನನಗೆ ವಾಟ್ ಈಸ್ ದಿಸ್, ಇಷ್ಟು ಹಣನ ಎಂಬುದಾಗಿ ನಾನು ಕೇಳಿದೆ. ಆ ಸಹೋದರ ಹೇಳಿದ್ದು ಒಂದೇ ಒಂದು, ಪಾಸ್ಟರ್ ನನಗೆ ಮಾತ್ರ ಸೇವೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಆದರೆ ಸೇವೆ ಮಾಡೋರಿಗೆ ನಾನು ಸಪೋರ್ಟ್ ಮಾಡ್ಬೋದಲ್ಲ. ದೇವರಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ. ಈ ಹಿಂದೆ ನಾನು ಗಾಡಿ ತಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಸಾರಿ ನೀವು ನನಗೆ ಸಹಾಯ ಮಾಡಿದ್ದೀರಿ. ಒಂದು ಸಾರಿ ನಾನು ಚಪ್ಪಲಿ ಇಲ್ಲದೆ ನಾನು ಬರ್ತಾಯಿದ್ದೆ, ನಿಮ್ಮದು ಹೊಸ ಚಪ್ಪಲಿ ನನಗೆ ಕೊಟ್ರಿ ನೀವು. ಆ ಚಪ್ಪಲಿ ಹರಿದು ಹೋಗೋ ತನಕ ಹೊಲ್ದು ಹಾಕ್ಸ್ಕೊಂಡು ನಾನು ಆ ಚಪ್ಪಲಿ ನಮ್ಮ ಪಾಸ್ಟರ್ ಕೊಟ್ಟಿದ್ದ ಚಪ್ಪಲಿ ಇದು ಅಂತಂದೇಳಿ ಇವತ್ತು ನಾನು ಚೆನ್ನಾಗಿದ್ದೇನೆ. ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ದೇವರು ನನ್ನನ್ನು ಇಟ್ಟಿದ್ದಾರೆ, ಕೊಡುವ ಹಾಗೆ ಇಟ್ಟಿದ್ದಾರೆ. ಈ ದುಡ್ಡು ಏನೂ ಅಲ್ಲ ಪಾಸ್ಟರ್, 17,000 ನನಗೆ ಬರುವ ಎಲ್ಲ ದಶಮ ಕಾಣಿಕೆಲ್ಲ ನಂಬಿಗಸ್ತನಾಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಒಳ್ಳೆ ಸೇವೆ ಮಾಡಿರಿ. ಹಲ್ಲೆಲೂಯಾ. ವಾಟ್ ಎ ಹಾರ್ಟ್. ನಾನು ಭಾಳ ದಾಹವಾಗಿ ಬಂದಾಗ ಒಂದು ಸಾರಿ ನೀವು ನನ್ನ ಕರೆದು, ಓಕೆ, ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದ್ರಿ. ನೀವು ಬರೀ ನನಗೆ ನೀರಷ್ಟೇ ಕೊಡಲಿಲ್ಲ, ಹೊಟ್ಟೆ ತುಂಬ ಊಟ ಕಳಿಸಿದ್ರಿ. ಅವತ್ತು ನಾನು ನಿಮ್ಮ ಮನೇಲಿ ನಾನು ಊಟ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಅವತ್ತು ಡಿಸೈಡ್ ಮಾಡ್ಕೊಂಡ್ರೆ ಈತ ನಿಜವಾಗಿಯೂ ದೇವ್ರ ಮನುಷ್ಯನಿದ್ದಾನೆ, ಈತನಿಗೆ ನಾನು ಸಪೋರ್ಟ್ ಮಾಡಬೇಕೆಂಬುದು ಹಾಕಿ. ವಾ. ನಮ್ಮ ಚರ್ಚಲ್ಲಿ ಅನೇಕ ಸ್ತ್ರೀಯರು ಕೂಡ ಬಾರ್ನಬನ ರೀತಿಯಲ್ಲಿದ್ದೀರಿ, ಅನೇಕ ಸಹೋದರರು ಬಾರ್ನಬರ ರೀತಿಯಲ್ಲಿದ್ದಾರೆ. ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಚರ್ಚ್ ವಿಷಯದಲ್ಲಿ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾನು ದೇವರಿಗೆ ಎಷ್ಟು ಕೃತಜ್ಞತೆ ಹೇಳ್ತೀನಿ. ಓಕೆ, ನೀವು ಕೊಡುವ 10 ರೂಪಾಯಿ, ಓಕೆ, ಅದು ನಿಜವಾಗಿಯೂ ಬಾರ್ನಬನ ಹೃದಯ ನಿಮಗಿದೆ. ಆಮೇನ್. ನಿಮಗೆಲ್ಲರಿಗೂ ನಾನು ಕೂಡ ಹೆಸರಿಡ್ತೇನೆ, ಬಾರ್ನಬರ ನೀವು. ಹಲ್ಲೆಲೂಯಾ. ಇತ್ತೀಚಿನ ದಿನಮಾನಗಳಲ್ಲಿ ನೀವು ಮಾಡ್ತಿರೋ ಸಹಾಯ ನೋಡಿದ್ರೆ ನನಗೆ ರಿಯಲಿ ನಾನು ಇನ್ನೂ ಎಷ್ಟು ಸೇವೆ ಮಾಡ್ಬೋದು, ನಾನು ಇನ್ನೂ ಎಷ್ಟು ಕಡೆ ಹೋಗ್ಬೋದು, ಎಷ್ಟು ಕಡೆ ತಿರುಗ್ಬೋದು. ನಾನು ಕೆಲವು ಕಡೆ ನಾನು ಆಫರಿಂಗೇ ಇಸ್ಕೊಳಲ್ಲ ರೀ ನಾನು. ಯಾಕಂದರೆ ಅವ್ರ ಪಾಪ ಭಾಳ ಕಷ್ಟಪಟ್ಟು ನನ್ನನ್ನು ಕರೆದಿರ್ತಾರೆ. ಓಕೆ, ಎಷ್ಟು ಕಷ್ಟಪಡ್ತಾರೆ ಅಂದರೆ ಅವರು ನಾನು ಒಂದೊಂದು ಸರಿ ಬಿಸ್ಲರಿ ಬಾಟಲ್ ನನಗೆ ತಕ್ಕೊಡ್ಲಿಕ್ಕೋ ಕೆಲವು ನಾನು ಅದನ್ನೆಲ್ಲ ನೋಡ್ತೀನಿ, ಎಲ್ಲ ಇವ್ರ ಪರಿಸ್ಥಿತಿ ಹೇಗಿದೆ ಎಂಬುದು ಹಾಕಿ. ಓಕೆ, ಅವ್ರು ಆಫರಿಂಗ್ ಕೊಡ್ತಾರೆ ನನಗೆ, ಪಾಪ 1,500 2,000 ರೂಪಾಯಿನ ಎಷ್ಟೋ ಕೊಡ್ತಾರೆ. ನಾನು ಪ್ರೇಯರ್ ಮಾಡಿ ವಾಪಸ್ ಅವ್ರಿಗೆ ಕೊಟ್ಟು ಬಂದುಬಿಡ್ತೀನಿ. ಯಾಕೆ ಪಾಸ್ಟರ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ತೊಂದರೆ ಇಲ್ಲ, ನನ್ನ ಚರ್ಚ್ನವ್ರು ನನಗೆ ಚೆನ್ನಾಗಿ ಸಾಕಿದ್ದಾರೆ, ಅವ್ರು ನನಗೆ ಹಣ ಕೊಟ್ಟಿದ್ದಾರೆ, ಸೇವೆ ಮಾಡಲಿಕ್ಕೆ ನನ್ನ ಎಂಕರೇಜ್ ಮಾಡಿದ್ದಾರೆ, ನನಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಓಕೆ, ನಿಮಗೂ ಇಲ್ಲಿ ಕೊರತೆ ಇದೆ, ನನಗೆ ಕಾಣ್ತಾ ಇದೆ, ಇಲ್ಲಿ ಕೊರತೆ ಕಾಣ್ತಾ ಇದೆ ನನಗೆ, ಇದು ನಿಮ್ಮ ಸೇವೆಗೆ ನೀವು ಯೂಸ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ನಾನು ಮಾಡಿದ್ದು ಕರೆಕ್ಟ್ ತಾನೆ? ಎಸ್. ಯಾಕಂದರೆ ಅವರು ಸೇವಕರು, ಅಲ್ಲಿನೂ ಪಾಪ ಬಡ ಸೇವಕರು. ಅವ್ರಿಗೆ ಉದ್ದೇಶ ಏನಂದರೆ ನಮ್ಮ ಚರ್ಚೆಗೊಂದು ಒಳ್ಳೆಯ ವಾಕ್ಯ ಬೇಕು. ನಾನು ಹೇಳ್ತೀನಿ ನೋಡ್ರಿ, ಭಾಳ ಜನ ಇವತ್ತಿನ ದಿನಮಾನಗಳಲ್ಲಿ ಸೇವಕರು ಮೋಸ ಮಾಡೋರೇ ಭಾಳ ಜನ ಇದ್ದಾರೆ, ಚೀಟ್ ಮಾಡೋರೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಒಂದೇನಂದರೆ, ನಾನು ಆ ಕೆಲಸ ಮಾಡಬಾರ್ದು.
ಯಾರಿಗೂ ನಾನು ಮೋಸ ಮಾಡುವವನಾಗಿ ನಾನು ಕಾಣಿಸ್ಕೊಳ್ಬಾರ್ದು. ಯಾಕಂದ್ರೆ ನಮ್ಮ ಚರ್ಚಲ್ಲಿ ಬಾರ್ನಬರ್ಗಳಿದ್ದಾರೆ, ಅವ್ರು ಕೊಟ್ಟ ಒಂದೊಂದು ರೂಪಾಯಿ, 10 ರೂಪಾಯಿ ಕೂಡ ಅದೇನಾಗಿರ್ತೈತೆ ಅಂದರೆ ಅದು ದೇವರ ದೃಷ್ಟಿಯಲ್ಲಿ ಬಹಳ ಬೆಲೆ ಉಳ್ಳದ್ದು. ಒಂದು, ಎರಡನೇದು, ಅದು ನಿಮ್ಮ ಬೆವರು, ನಿಮ್ಮ ರಕ್ತ, ಯುವರ್ ಸ್ವೆಟ್ ಆ್ಯಂಡ್ ಯುವರ್ ಬ್ಲಡ್. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇದೇ ಅಪೊಸ್ತಲ ಕೃತ್ಯಗಳಲ್ಲಿ 2 ಥರ ಇದೆ. ಒಂದು, ಬಾರ್ನಬನ ಹಣ ಕೊಟ್ಟು ತಾನೇ ಸೇವೆಯಲ್ಲಿ ನಿಂತ್ಕೊಂಡು ಸೇವೆಯನ್ನು ಕಟ್ಟಿ ದೇವರ ರಾಜ್ಯವನ್ನು ಸ್ಥಾಪನೆ ಆಗುವುದನ್ನು ಕಣ್ಣಾರೆ ನೋಡಿ ನಂಬಿಗಸ್ತ ಸಾಕ್ಷಿಯಾಗಿ ಆತನ ಪ್ರಾಣ ಬಿಟ್ಟಿದ್ದಾನೆ. ಪರಲೋಕದ ದೇವರು ಅವನನ್ನು ಸ್ವೀಕರಿಸ್ಕೊಂಡಿದ್ದಾರೆ. ಬಾರ್ನಬ ಎಂಬುದಾಗಿ ನಾನು ನೆನೆಸ್ತೇನೆ. ಯೇಸು ಸ್ವಾಮಿ ಓಡೋಗಿ ಅವನನ್ನು ತಪ್ಕೊಂಡಿರ್ಬೋದು ಅವನನ್ನು. ವಾವ್, ಬಾರ್ನಬ ನಿಜವಾಗೂ ಕರೆಕ್ಟ್ ನಿನಗೆ ಹೆಸರಿಟ್ಟಿರೋದು ನನ್ನ ಶಿಷ್ಯಂದರು ನಿನಗೆ ಬಾರ್ನಬ ಅಂತ ಕರೆಕ್ಟಾಗಿ ಹೆಸರಿಟ್ಟರು. ಪರಲೋಕದಲ್ಲಿ ಎಂಥ ಗೌರವ ಅವನಿಗೆ ಸಿಕ್ಕಿರ್ಬೋದು. ದೇವ್ರ ನಮಗೆ ಸ್ತೋತ್ರ. ಇನ್ನೊಬ್ಬನಿದ್ದಾರೆ, ಅನನೀಯ ಸೈಫರಳು. ಅದರ ಎಷ್ಟನೇ ಅಧ್ಯಾಯ ಅದು? 5ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅನನೀಯ ಎಂಬ ಒಬ್ಬ ಮನುಷ್ಯ ಇದ್ದಾನೆ, ಸೈಫರಳು ಎಂಬತಕ್ಕಂಥ ಮನುಷ್ಯರಿದ್ದಾರೆ. ನೋಡ್ರಿ, ಇವರೂ ಸಹ ಅವ್ರೇನು ಮಾಡಿದ್ರಂತೆ, ಅವರೂ ಭೂಮಿಯನ್ನು ಮಾರಿದ್ರಂತೆ. 5ನೇ ಅಧ್ಯಾಯಕ್ಕೆ ಬನ್ನಿರಿ. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ 1 ಭಾಗವನ್ನು ಬಚ್ಚಿಟ್ಟುಕೊಂಡು 1 ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನ್ ಮಾತಾಡ್ತಾ ಇದ್ದಾನೆ, ಏನಂತೆ? ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ಎಲ್ಲರೂ ಹೇಳ್ರಿ, ಯಾಕೆ? 3 ಸರಿ ಹೇಳ್ರಿ. ಎಲ್ಲ ಓಕೆ, ಬಚ್ಚಿಟ್ಟಿದ್ದು ಯಾಕೆ? ಮಾರಿದ್ದು ಓಕೆ, ಬಚ್ಚಿಟ್ಕೊಂಡಿದ್ದು, ವಂಚಿಸಿದ್ದು, ಸೈತಾನ್ ಮಾತು ಕೇಳಿದ್ದು ಯಾಕೆ? ಅಲ್ಲಿ ಮುಂದೆ ಹೇಳ್ತೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ವಾಕ್ಯ, ಎಷ್ಟು ಚಂದ ಬರೆದಿದೆ ಇದು. ಅಲ್ಲಿ ಹೇಳ್ತಿದೆ, ನೀನು ಈ ಕಾರ್ಯವನ್ನು ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದೆ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು, ಎಲ್ಲರೂ ಹೇಳ್ರಿ, ಪ್ರಾಣ ಬಿಟ್ಟನು. ಅಪೊಸ್ತಲರ ಪಾದದಲ್ಲಿಯೇ ಬಿದ್ದು ಅವನೇನು ಪ್ರಾಣ ಬಿಟ್ಟ. ಅವ್ನು ತಗೊಂಡೋಗಿ ಅವನಿಗೆ ಹೂಣಿಟ್ರು. ಅವ್ನು ಹೆಂಡ್ತಿ ಬಂದು, ಯಾಕೋ ನನ್ನ ಗಂಡ ಬಂದೇ ಇರಲ್ಲ, ತಡಿ, ಏನೋ ಕರಾಮತ್ ಮಾಡ ನನ್ನ ಗಂಡ, ಕೊಡ್ತೀನಿ ಅಂತಂದೇಳಿ ಎಲ್ಲಿ ಅಷ್ಟು ತೊಗೊಂಡೋಗಿ ಕೊಟ್ಬಿಟ್ಟಾನೋ ಏನೋ ಅಂತಂದೇಳಿ ಸೀದಾ ಮೇಡಮರು ಹುಡ್ಕೊಂಬಂದಿದ್ದಾರೆ, ಸಾಹೇಬರು ಹುಡ್ಕೊಂಬಂದಿದ್ದಾರೆ. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯೂ ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನ ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟಕ್ಕೆ ಅಂದಳು. ಆಗ ಪೇತ್ರನ ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯೌವನಸ್ಥರು ಒಳಗೆ ಬಂದು ಆಕೆ ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗಲಲ್ಲಿ ಹೂಣಿಟ್ಟರು. ಮತ್ತು ಸರ್ವ ಸಭೆಯವರಿಗೂ ಈ ಸಂಗತಿಗಳನ್ನು ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. ವಾ, ಅವತ್ತೇ 2 ಪ್ರಾಣ ಹೋಗಿದೆ ರೀ. ಅದಕ್ಕೆ ವಾಕ್ಯ ಹೇಳ್ತಾರೆ, ಪೌಲನ್ ಬರೀತಾನೆ, ಸಂತೋಷವಾಗಿ ಕೊಡ್ರಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬೇಡ್ರಿ. ಕೊಟ್ಟರೆ ಸಂತೋಷವಾಗಿ ಕೊಡ್ರಿ, ಇಲ್ಲಾಂದರೆ ಕೊಡಲೇಬೇಡ್ರಿ. ನೋ ಪ್ರಾಬ್ಲಮ್. ಪ್ರೈಸ್ ಲಾರ್ಡ್. ಒಂದು ವೇಳೆ ಕೇರೆತ್ ಹಳ್ಳ ಬತ್ತು ಹೋಗ್ಬೋದು, ಎಲಿಯನಿಗೆ ಕೇರೆತ್ ಹಳ್ಳ ಬತ್ತು ಹೋಗ್ಬೋದು, ಬಟ್ ಒಂದು ವಿಧವೆ ಸಿದ್ದಾಳಿದ್ದಾಳೆ, ಒಬ್ಬ ವಿಧವೆ ಸಿದ್ದಾಳಿದ್ದಾಳೆ. ಪ್ರೈಸ್ ಲಾರ್ಡ್. ಒಬ್ರು ಕೊಡದೇ ಇದ್ರೂ ಚಿಂತೆ ಇಲ್ಲ ರೀ, 10 ಜನರನ್ನು ದೇವರು ಎಬ್ಬಿಸ್ಲಿಕ್ಕೆ ದೇವ್ರ ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್. ಯಾರನ್ನೋ ಎದುರು ನೋಡೋದು ಬೇಡ. ನಾವು ಆ ಪೊಟೆನ್ಷಿಯಲ್ ದೇವ್ರು ನಮ್ಮೊಳಗಡೆ ಇಟ್ಟಿದ್ದಾನೆ. ಓಕೆ, ಧೈರ್ಯವಾಗಿ ಬಾರ್ನಬರಾಗಿ ನಾವು ಮುಂದೆ ಬರೋಣ.
ಬರೀ ಹಣ ಮಾತ್ರ ಕೊಡೋದಷ್ಟೇ ಅಲ್ಲದೆ ಬಾರ್ನಬನು ತನ್ನನ್ನೇ ತಾನು ಸೇವೆಯಲ್ಲಿ ತೊಡಗಿಸಿಕೊಂಡ, ಪ್ರಯಾಸಪಟ್ಟ, ಅಪೊಸ್ತಲರ ಜೊತೆಯಲ್ಲಿ ದೇವರ ರಾಜ್ಯವನ್ನು ಸ್ಥಾಪನೆ ಆಗೋದನ್ನು ಕಣ್ಣಾರೆ ಕಂಡು ತನ್ನ ವಯಸ್ಸಾಗಿ ನಂಬಿಗಸ್ತ ಸಾಕ್ಷಿಯಾಗಿ ಅವನು ಪ್ರಾಣ ಬಿಟ್ಟಿದ್ದಾನೆ. ಇವ್ರು ಹೆಂಗೆ ಪ್ರಾಣ ಬಿಟ್ಟರು? ವಂಚಿಸಲ್ಪಟ್ಟವರಾಗಿ ಪ್ರಾಣ ಬಿಟ್ಟು ನರಕ ಪಾತ್ರರಾದರು. ಆದರೆ ಅವನು ಎಲ್ಲವನ್ನು ಕೊಟ್ಟು, ತನ್ನನ್ನೇ ತಾನು ಕೊಟ್ಟು, ಸೇವೆಯಲ್ಲೂ ಕೂಡ ಪ್ರಯಾಸಪಟ್ಟು ದೇವರ ರಾಜ್ಯವನ್ನು ಸ್ಥಾಪಿತವಾಗುವುದನ್ನು ಕಣ್ಣಾರೆ ನೋಡಿ ಆತನು ಸಂತೋಷವಾಗಿ ಪ್ರಾಣ ಬಿಟ್ಟು ಯೇಸು ಸ್ವಾಮಿ ಪಾದ ಬಳಿಗೆ ಆತನು ಸೇರಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ವಾ, ಒಂದು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಬಾರ್ನಬನ ಹೃದಯ ನನಗೆ ಕೊಡು ಕರ್ತನೆ. ಹಲ್ಲೆಲೂಯ. ಬಾರ್ನಬನ ಹೃದಯ ನನಗೆ ಬೇಕು, ಬಾರ್ನಬನ ಮನಸ್ಸು ನನಗೆ ಬೇಕು. ಬಾರ್ನಬನ ಹಾಗೆ ನಾನು ಕೂಡ ನಾನು ಸೇವೆಯಲ್ಲಿ ನಾನು ನಂಬಿಗಸ್ತನಾಗಿ ನಾನು ಕಾಪಾಡಿಕೊಳ್ಳಬೇಕು. ನಮ್ಮ ಪ್ರಾರ್ಥನೆ ಆಗಿರಲಿ. ಹಲ್ಲೆಲೂಯ. ನಮ್ಮ ಸಭೆಯಲ್ಲಿರುವ ಅನೇಕ ಬಾರ್ನಬರುಗಳಿಗಾಗಿ ನಾನು ದೇವರಿಗೆ ಎಷ್ಟೋ ಸ್ತೋತ್ರವನ್ನು ಸಲ್ಲಿಸೋನಾಗಿದೆ. ನಿಮ್ಮ ವಿಷಯದಲ್ಲಿ ನಾನು ಯಾವತ್ತೂ ನಾನು ಗುಣಗುಟ್ಟೋದಿಲ್ಲ ರೀ, ಗುಣಗುಟ್ಟಿಲ್ಲ ಕೂಡ. ಬಾರ್ನಬನಿಂದ ಇವತ್ತು ಒಂದು ಹೊಸ ಪಾಠ ಕಲ್ತಿದ್ದೇವೆ. ಕರೆಕ್ಟ್. ಒಂದು, ಅವನು ಕೊಡಲಿಕ್ಕೆ ಧೈರ್ಯ ಮಾಡ್ದ, ಮತ್ತು ತನ್ನನ್ನೇ ತಾನು ಸೇವೆಯಲ್ಲಿ ತೊಡಗಿಸಿಕೊಂಡ, ಪ್ರಯಾಣದಲ್ಲಿ ಜೊತೆ ಇದ್ದ, ಅಗತ್ಯತೆಗಳನ್ನು ಗುರುತಿಸಿದ, ಸಂತೈಸಿದ, ಒಟ್ಟುಗೂಡಿಸಿದ. ಓಕೆ, ನಂಬಿಗಸ್ತನಾಗಿ ಪ್ರಾಣ ಬಿಟ್ಟೆ ಅವನು. ಇವತ್ತಿನ ಸಂದೇಶ ಶೀರ್ಷಿಕೆ ಏನಂದರೆ ಧೈರ್ಯದಾಯಕನಾದ ಬಾರ್ನಬನು. ಧೈರ್ಯದಾಯಕನಾದ ಬಾರ್ನಬನು. ನಾನು ನೆನೆಸ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಆ ಧೈರ್ಯ ನಮಗೆಲ್ಲರಿಗೂ ದೇವರ ಅನುಗ್ರಹಿಸಲಿ. ಆಮೇನ್. ಎದ್ದು ನಿಂತುಕೊಳ್ಳೋಣ. ಕರ್ತನು ಈ ಸಂದೇಶವನ್ನು ಆಶೀರ್ವದಿಸಲಿ.